ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶುಸ್ ಕ್ರಿಯೇಟಿವ್ ಕಾರ್ನರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಚಿಲ್ಡ್ರನ್ಸ್ ಡೇಗೆ ನನ್ನೊಬ್ಬರು ಸಬ್ಸ್ಕ್ರೈಬರ್ ಅವ್ರ ಮಗನಿಗೆ ಬಟರ್ ಕುಕ್ಕೀಸ್ ಬೇಕು ಅಂತ ಆರ್ಡರ್ ಮಾಡಿದರು. ನಾನು ಸ್ಟೇಟಸಲ್ಲಿ ಹಾಕಿದ್ದೆ, ವಾಟ್ಸಪ್ ಸ್ಟೇಟಸಲ್ಲಿ. ಅದು ನೋಡಿಬಿಟ್ಟು ನನ್ನ ಮಗನಿಗೆ ಸರ್ಪ್ರೈಸ್ ಕೊಡಬೇಕು, ಬಟರ್ ಕುಕ್ಕೀಸ್ ಮಾಡಿಕೊಡಿ ಅಂತೇಳಿ ಆರ್ಡರ್ ಮಾಡಿದರು. ಅವರು ಚೆನ್ನೈಯಲ್ಲಿದ್ದಾರೆ, ಇಲ್ಲಿ ಮಗ ವರ್ಕ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಸರ್ಪ್ರೈಸ್ ಆಗಿ ಮಾಡಿಕೊಡಿ ಟೆಡ್ಡಿ ಬೇರ್ ಕುಕ್ಕೀಸು ಅಂತ. ತಂದೆ ತಾಯಿಗೆ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಅವರು ಎಷ್ಟೇ ಅದರ ಪ್ರೀತಿ ತುಂಬ ಇರುತ್ತೆ. ನಾವು ತಂದೆ ತಾಯಿ ಚಿಕ್ಕವ್ರ ಥರನೇ ನೋಡ್ತಾರೆ ನಮ್ಮನ್ನ ಅಲ್ವಾ? ಅದೇ ರೀತಿ ಅವರು ನೋಡಿ ನಾನು ಬಟರ್ ಕುಕ್ಕೀಸ್ ನೋಡಿದ್ದೆ ಅವ್ರ ಮಗನ ನೆನಪಾಗಿರ್ಬೇಕು ಅನಿಸುತ್ತೆ. ಪಾಪ ಅವ್ರು ಚೆನ್ನೈಯಿಂದ ನನಗೆ ಆರ್ಡ್ರ್ ಮಾಡಿ ಕೇಳಿದರು ಇದೆಯಾ ಅಂತ. ನಾನಂದೆ ಬೇಸ್ಡ್ ಆನ್ ಆರ್ಡರ್ ಮಾತ್ರ ನಾನು ಮಾಡಿಕೊಡೋದು ಅಂತೇಳಿ. ಹಾಗಾಗಿ ಸರಿ, ಒಂದು 2 o'clock ಅಷ್ಟಕ್ಕೆ ಮಾಡಿ ಆರ್ಡ್ರ್ ಕೊಡಿ, ಅವ್ನು ಆಮೇಲೆ ಕೆಲಸಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳಿದರು. ಸರಿ ಅಂತೇಳಿ ನಾನು 2 o'clock ಅಷ್ಟು ರೆಡಿ ಮಾಡಿಕೊಡ್ತೀನಿ ಅಂತೇಳಿ, ಹಾಗೆ ಅವ್ರು ಪೋರ್ಟ್ರಲ್ಲಿ ಮಾಡಿಬಿಡಿ, ನಾನು ಅಮೌಂಟೆಲ್ಲ ಪೇ ಮಾಡ್ತೀನಿ ಅಂತ ಹೇಳಿದರು. ಹಾಗೀಗ ಬಟರ್ ಕುಕ್ಕೀಸ್ ರೆಡಿ ಮಾಡ್ತಿದ್ದೀನಿ. ಇದು ಈಸಿ, ಎಗ್ಲೆಸ್ ಕೂಡ. 3 ಇಂಗ್ರೀಡಿಯೆಂಟ್ಸಲ್ಲಿ ನೀವು ಬಟರ್ ಕುಕ್ಕೀಸ್ನ ರೆಡಿ ಮಾಡ್ಕೋಬೋದು. ಬಟರು, ಶುಗರು, ಹಾಗೆ ಮೈದಾ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ವೀಟ್ ಫ್ಲೋರ್ ಯೂಸ್ ಮಾಡ್ಕೋಬೋದು, ರಾಗಿ ಎರಡಲ್ಲೂ ಮಾಡ್ಬೋದು. ನಾನು ನೆಕ್ಸ್ಟ್ ರಾಗಿ ವೀಟಲ್ಲಿ ಹೇಗೆ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ಮೈದಾದಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ 2 ಪೋರ್ಷನ್ ತೊಗೊಂಡಿದ್ದೀನಿ. 1 ಪೋರ್ಷನ್ ಚಾಕ್ಲೇಟ್ ಸಿರಪ್ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ, 1 ಪೋರ್ಷನ್ನು ಹಾಗೆ ಬಟರ್ ಸಾಫ್ಟ್ ಕುಕ್ಕೀಸ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಮ್ಯಾಟ್ ನಾನು ಮೀಶೋದಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ಈ ಕುಕ್ಕೀಸ್ ಮಾಡಲಿಕ್ಕೆ, ಚಪಾತಿ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗುತ್ತೆ. ಈಗ ನಾನು ಕುಕ್ಕೀಸ್ ಡೋ ತೊಗೊಂಡಿದ್ದೆನಲ್ಲ, ಅದನ್ನೀಗ ರೋಲಲ್ಲಿ ರೋಲ್ ಮಾಡಿಕೊಂಡು, ಈಗ ನನ್ನ ಹತ್ರ ಕಟರ್ಸ್ಗಳಿದೆ, ಶೇಪರ್ ಇದೆ, ಟೆಡ್ಡಿ ಬೇರ್ ಇದೆ, ಸ್ಕ್ವೇರ್ ಇದೆ, ಹಾರ್ಟ್ ಶೇಪ್ ಇದೆ. ನಿಮಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಮಾಮೂಲಿ ಕೈಯಲ್ಲೇ ಚಪಾತಿ ರೋಲ್ ಆ ಥರ ರೋಲ್ ಮಾಡಿಕೊಂಡು ನೀವು ಸ್ಪೂನಲ್ಲಿ ಅದಕ್ಕೆ ಡಿಸೈನ್ಗಳನ್ನ ಕೊಡ್ಬೋದು, ಅದು ಆಗುತ್ತೆ. ನನ್ನ ಹತ್ರ ಟೆಡ್ಡಿ ಬೇರು ಹಾಗೆ ಮಿಕ್ಕಿ ಮೌಸು ಸ್ಕ್ವೇರ್ ಶೇಪ್ ಇತ್ತು, ಅದರಲ್ಲಿ ಕುಕ್ಕೀಸ್ ಮಾಡಿ ಈಗ ರೆಡಿ ಮಾಡ್ಕೋತಿದ್ದೀನಿ ಮ್ಯಾಟಲ್ಲಿ. 2 ಡೋ ಮಾಡ್ಕೊಂಡಿದ್ದೆನಲ್ಲ, ಅದರಲ್ಲಿ ಫಸ್ಟ್ ಡೋ ಅಲ್ಲಿ ಈಗ ಪ್ಲೇನ್ ಡೋ ಇದಕ್ಕೇನು ಚಾಕ್ಲೇಟ್ ಸಿರಪ್ ಹಾಕಿಲ್ಲ. ಆ ಡೋ ಅಲ್ಲಿ ಈಗ ಮಾಡ್ತಾಯಿದ್ದೀನಿ. ಇದು ತುಂಬ ಕೇರ್ಫುಲ್ಲಾಗಿ ರಿಮೂವ್ ಮಾಡಬೇಕು ಈಗ ಮಾಡೋ ಹೊತ್ತಿಗೆ. ಇದು ಶೇಪ್ ಕೊಡೋದು ಈಸಿ, ರಿಮೂವ್ ಮಾಡೋವಾಗ ಅಷ್ಟೇ ತುಂಬ ಕೇರ್ಫುಲ್ಲಾಗಿ. ಸಾಫ್ಟಾಗಿರುತ್ತಲ್ವ ಡೋ, ಸ್ವಲ್ಪ ಸಾಫ್ಟಾಗಿ ಹ್ಯಾಂಡಲ್ ಮಾಡಿದರೆ ಈಸಿಯಾಗಿ ನಾವು ತೆಗಿಬೋದು. ತುಂಬ ಚೆನ್ನಾಗಿರುತ್ತೆ ಬಟರ್ ಕುಕ್ಕೀಸು, ಬಾಯಲ್ಲಿ ಹಾಗೆ ಮೆಲ್ಟ್ ಆಗಿಬಿಡುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸ್ ಬೇಕಿದ್ರೆ ಲಿಸ್ಟ್ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ನೋಡ್ಬೋದು, ಚೆಕ್ ಮಾಡ್ಕೊಳ್ಳಿ, ಓಕೆನಾ? ತುಂಬ ಟೇಸ್ಟಿಯಾದ ಬಟರ್ ಕುಕ್ಕೀಸು. ನನಗೇ ತಿನ್ಬೇಕು ಅನಿಸುತ್ತೆ, ನಾನೇ ಒಂದು 2-3 ತಿನ್ಬಿಡ್ತೀನಿ ಒಂದೊಂದು ಸಲ, ಅಷ್ಟು ಚೆನ್ನಾಗಿರುತ್ತೆ, ಮೆಲ್ಟ್ ಆಗುತ್ತೆ. ಮಕ್ಕಳು ಕೂಡ ಮನೇಲಿ ಈ ಥರ ಹೆಲ್ತಿಯಾಗಿ ಮಾಡಿಕೊಟ್ಟಾಗ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಯಾರಿಗಾರು ಬೇಕು ಅಂದರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅಶೋಸ್ ಕೇಕ್ಸ್ ಆ್ಯಂಡ್ ಬೇಕ್ಸ್ ಅಂತ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಮಾಡಿ ಕೂಡ ಕೊಡ್ತೀನಿ. ಇದೇ ರೀತಿ 2-3 ಆರ್ಡ್ರ್ ಬಂದಿತ್ತು, ಅವರಿಗೂ ಕೂಡ ಮಾಡಿಕೊಟ್ಟೆ. ಈಗ ನೆಕ್ಸ್ಟ್ ವೀಕ್ ಮತ್ತೆ ಇನ್ನೊಬ್ಬರು ಆರ್ಡ್ರ್ ಕೊಟ್ಟಿದ್ದಾರೆ, ಅವರಿಗೂ ಬೇಕು ಅಂತ. ತುಂಬ ಚೆನ್ನಾಗಿದೆ, ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ. ತಿಂತಾಯಿದ್ರೆ ತಿಂತಾನೆ ಇರೋದು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಬಟರ್ ಕುಕ್ಕೀಸ್. ಅದರಲ್ಲೂ ಈ ಮಕ್ಕಳಿಗೆ ಅಟ್ರಾಕ್ಷನ್ ಅಂದರೆ ಮಿಕ್ಕಿ ಮೌಸು, ಈ ಥರ ಟೆಡ್ಡಿ ಬೇರ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡ್ತಾ ಇದ್ದರೆ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಬೇಕಾದ್ರೆ ನೀವು ಮೇಲ್ಗಡೆ ಚಾಕ್ಲೇಟ್ ಸಾಸ್ ಹಾಕ್ಕೊಂಡು ಚಾಕ್ಲೇಟಲ್ಲಿ ಗಾರ್ನಿಷ್ ಮಾಡ್ಬೋದು. ನೋಡ್ಬೋದು, ಎಲ್ಲ ಕುಕ್ಕೀಸಿಗೆ ರೆಡಿಯಾಗಿದೆ. ಈಗ ಬೇಕ್ ಮಾಡಿ ಇಡ್ತಾ ಇದ್ದೀನಿ. ಇದು 20 ಮಿನಿಟ್ಸ್ 165 ಡಿಗ್ರಿಗೆ 20 ಮಿನಿಟ್ಸ್ ಬೇಕ್ ಮಾಡಿ ಇಟ್ಟರೆ ಸಾಕು, ಚೆನ್ನಾಗಿ ಬೇಕಾಗಿಬಿಡುತ್ತೆ ಬೇಗ. ಹೀಗೆ ಈಗ ನೆಕ್ಸ್ಟ್ ಡೋ ತೊಗೊಂಡಿದ್ದೀನಿ. ಇದು ಚಾಕ್ಲೇಟ್ ಡೋಗೆ ಸೇಮ್ ಅದೇ ಥರ ಕುಕ್ಕಿ ಕಟ್ಟರಲ್ಲಿ ಎಲ್ಲನೂ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಕುಕ್ಕಿ ಕಟರ್ ಬೇಕಂತಲೇ ಇಲ್ಲ, ನೀವು ಅದೇ ರೀತಿ ಸಾಫ್ಟಾಗಿ ಕೂಡ ಮಾಡ್ಬೋದು. ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಯಾವ ಥರ ಕುಕ್ಕಿ ಕಟರ್ ಇಲ್ದಲೇ ಮಾಡೋದು, ಯಾವ ಥರ ಶೇಪ್ ಕೊಡ್ಬೋದು ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಿದ್ರಲ್ವ, ರೆಡಿ ಆಯಿತು, ಬೇಕ್ ಕೂಡ ಆಗ್ತಿದೆ. ಸ್ಮೆಲ್ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಹೊರಗಡೆ ತನಕ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ದಾರೆ, ಏನು ಕುಕ್ಕೀಸ್ ಬೇಕ್ ಮಾಡ್ತಿದ್ದೀರಾ ಅಂತ. ಅಷ್ಟು ಚೆನ್ನಾಗಿ ಫ್ರೇಗ್ರೆನ್ಸ್ ಕೂಡ ಬರುತ್ತೆ. ವೆನಿಲಾ ಎಸೆನ್ಸ್ ಹಾಕಿರ್ತೀವಲ್ವ, ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಕೂಡ ಕೊಡುತ್ತೆ, ಹಾಗೆ ಸಾಫ್ಟ್ ಕೂಡ ಇರುತ್ತೆ. ನಾನಿಲ್ಲಿ ಪ್ಯೂರ್ ಬಟರ್ ಯೂಸ್ ಮಾಡಿ ಮಾಡುವಂಥ ಬಿಸ್ಕೆಟ್, ಇಲ್ಲಿ ಯಾವುದೇ ರಿಫೈನ್ಡ್ ಆಯಿಲ್ ಎಲ್ಲ ಯೂಸ್ ಮಾಡಲ್ಲ. ನೆಕ್ಸ್ಟ್ ನಾನು ನಿಮಗೆ ವೀಟ್ ಕುಕ್ಕೀಸು ಹಾಗೆ ರಾಗಿ ಕುಕ್ಕೀಸು ಎಲ್ಲ ಮಾಡೋದನ್ನ ಹೇಳ್ಕೊಡ್ತೀನಿ, ಹೇಗೆ ಮಾಡೋದಂತ. ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮಕ್ಕಳಿಗೂ ಕೂಡ ಹೆಲ್ತಿಯಾಗಿ ಥರ ಬೇಕಾದರೆ ನೀವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಆರ್ಡ್ರ್ ಮಾಡ್ಬೋದು, ನಾನು ನಿಮಗೆ ಮಾಡಿಕೊಡ್ತೀನಿ. ಕೇಕ್ಸ್, ಕುಕ್ಕೀಸ್, ಬ್ರೌನೀಸ್, ಹೋಮ್ ಮೇಡ್ ಏನೇ ಬೇಕಿದ್ರೆ ನಿಮಗೆ ಮಾಡಿಕೊಡ್ತೀನಿ. ನೋಡ್ಬೋದು ಇಲ್ಲಿ ಕುಕ್ಕೀಸ್ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಿದೆ ಅಂತ. ತುಂಬ ಸಾಫ್ಟಾಗಿರುತ್ತೆ, ಹಾಗೆ ಬಾಯಲ್ಲಿಟ್ಟರೆ ಮೆಲ್ಟ್ ಕೂಡ ಆಗುತ್ತೆ. ಅದಕ್ಕೆ ಹೇಳೋದು ಬಟರ್ ಕುಕ್ಕೀಸ್ ಅಂತ. ನಿಮಗೆ ಯಾರಿಗಾರು ಕುಕ್ಕೀಸ್ ಅಥವಾ ಕೇಕ್ಸ್, ಬ್ರೌನೀಸ್ ಏನೋ ಬೇಕಿದ್ರೆ ಆರ್ಡ್ರ್ ಮಾಡಿ, ಓಕೆನಾ? ಹಾಗೆ ನಾನಿಲ್ಲಿ ಪ್ಯಾಕ್ ಕೂಡ ಮಾಡ್ತಾಯಿದ್ದೀನಿ. ಹಾಗೆಯೇ ಅವ್ರದ್ದು ಸ್ಪೆಷಲ್ ಡೇ ಅಲ್ವಾ, ಚಿಲ್ಡ್ರನ್ಸ್ ಡೇ ಆಗಿದ್ದರಿಂದ ಏನಾದ್ರು ಸ್ಪೆಷಲಾಗಿ ಮಾಡ್ಕೊಂಡು ಅಂತೇಳಿ ಒಂದು ಪ್ರಿಂಟರಲ್ಲಿ ಜಸ್ಟ್ ಒಂದು ಪ್ರಿಂಟೌಟ್ ತೆಕ್ಕೊಂಡೆ. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಇನೋಕ್ ಅಂತ ಅವ್ರ ಹೆಸರು ಹಾಕಿ ಅವ್ರ ಮಮ್ಮಿ ಕಳಿಸಿರೋ ಥರ.
ಹಾಗೆಯೇ ಒಂದು ಮಿಕ್ಕಿ ಮೌಸ್ಗೆ 2 ಮಿಕ್ಕಿ ಮೌಸ್ ತೊಗೊಂಡು ಒಂದಕ್ಕೆ ಪಿಂಕ್ ಕಲರ್ ಹಾಗೆ ಬ್ಲೂ ಕಲರ್ ಸ್ವಲ್ಪ ಚಾಕ್ಲೇಟಲ್ಲಿ ಗಾರ್ನಿಷಿಂಗ್ ಮಾಡಿ ಸ್ಪ್ರಿಂಕಲ್ ಹಾಕಿ ರೆಡಿ ಮಾಡಿದೆ. ತುಂಬ ಚೆನ್ನಾಗಿತ್ತು. ಅವರಿಗೂ ಕೂಡ ತುಂಬ ಇಷ್ಟ ಆಯ್ತಂತೆ. ಅವರು ಕಮೆಂಟ್ಸ್ ಕೂಡ ಹಾಕಿದ್ದಾರೆ, ಚೆನ್ನಾಗಿತ್ತು ಅಕ್ಕ ಅಂತೇಳಿ ಕಮೆಂಟ್ಸ್ ಮಾಡಿ. ನನಗೆ ಅಕ್ಕ ಅಂತ ಕರೀತಾರೆ ಅವರು. ಕಮೆಂಟ್ಸ್ ಮಾಡಿ ಹಾಕಿದ್ದಾರೆ, ತುಂಬ ಚೆನ್ನಾಗಿತ್ತು ಅಕ್ಕ ಅಂತ. ಖುಷಿಯಾಯಿತು ಅವರಿಗೆ. ಹಾಗೆಯೇ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.